ಚನ್ನರಾಯಪಟ್ಟಣದಲ್ಲಿ ರೈತರ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡುವುದನ್ನು ರೂಢಿಸಿಕೊಂಡಲ್ಲಿ ಇದರಿಂದ ಬ್ಯಾಂಕ್ ಬೆಳವಣಿಗೆಯಾಗುವುದರ ಜೊತೆಗೆ ರೈತರಿಗೆ ಮತ್ತಷ್ಟು ಸಾಲ ನೀಡಲು ಹಣದ ಲಭ್ಯತೆಯಾಗಲಿದೆ ಎಂದು ಪಟ್ಟಣದ ಪಿಕಾರ್ಡ್ ಬ್ಯಾಂಕ್ನ ಅಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು. ಬ್ಯಾಂಕ್ನ ಆವರಣದಲ್ಲಿ ಗುರುವಾರದಂದು ನಡೆದ 2025-2026ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲ್ಲೂಕಿನ ಪಿಕಾರ್ಡ್ ಬ್ಯಾಂಕ್ನಿಂದ ಸಾವಿರಾರು ರೈತರಿಗೆ ಮಧ್ಯಮ ಮತ್ತು ದೀರ್ಘಾವಧಿ ಸಾಲಗಳನ್ನು ನೀಡುತ್ತಾ ಬರಲಾಗಿದೆ. ಬ್ಯಾಂಕ್ ಸುದೀರ್ಘ ಅವಧಿಗೆ ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕಾದಲ್ಲಿ ಸುಸ್ತಿದಾರರು ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಬೇಕು. ಕಳೆದ 2-3 ವರ್ಷಗಳ ಹಿಂದೆ ಸಾಲ ಮರುಪಾವತಿ ಇಲ್ಲದೆ ಬ್ಯಾಂಕಿನ ವಹಿವಾಟು ನಿಷ್ಕ್ರಿಯವಾಗಿತ್ತು. ಎಲ್ಲ ನಿರ್ದೇಶಕರು ಸುಸ್ತಿದಾರರಾದ ರೈತರನ್ನು ಮನವೊಲಿಸಿ ಹಣ ಕಟ್ಟಿಸಿದ ಪರಿಣಾಮ ಬ್ಯಾಂಕ್ ಅಭಿವೃದ್ಧಿಯತ್ತ ಸಾಗಿದೆ ಎಂದರು. ಸರ್ಕಾರ ಹೊಸ ರೈತರಿಗೆ ಸಾಲ ನೀಡುವ ಉದ್ದೇಶಕ್ಕಾಗಿ 2 ಅವಧಿಗೆ 10 ಕೋಟಿ ರೂಪಾಯಿ ಹಣ ನೀಡಿತ್ತು. ಇದೀಗ 6 ಕೋಟಿ ರೂಪಾಯಿ ನೀಡಿದೆ. ನಮ್ಮ ಖಾತೆಗೆ ಜಮೆಯಾಗುವುದಷ್ಟೇ ಬಾಕಿ ಇದೆ. ಈಗಾಗಲೇ ಸುಸ್ತಿದಾರರದವರಿಗೆ ಬಾಕಿ ಕಟ್ಟಿದ್ದಲ್ಲಿ ಪುನಃ ಸಾಲ ನೀಡುವ ಭರವಸೆಯನ್ನು ನೀಡಿರುವುದರಿಂದ ಮೊದಲಿಗೆ ಅವರಿಗೆ ಸಾಲ ನೀಡಿ ಉಳಿಕೆ ಹಣದಿಂದ ಹೊಸ ರೈತರಿಗೆ ಸಾಲ ನೀಡುವ ತೀರ್ಮಾನವನ್ನು ಆಡಳಿತ ಮಂಡಳಿ ಮಾಡಿದ್ದು. ರೈತರ ಸಹಕರಿಸಬೇಕೆಂದ ಅವರು, ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ 20 ಲಕ್ಷ ರೂಪಾಯಿ ನಿವ್ವಳ ಲಾಭ ದಾಖಲಿಸಿದೆ. ಲಾಭದ ಹಣದಲ್ಲಿ ಪ್ರಾಧಿಕಾರದಿಂದ 345 ಚದರ ಮೀಟರ್ ಆಳತೆ ನಿವೇಶನವನ್ನು ಬ್ಯಾಂಕಿನ ಅಭಿವೃದ್ಧಿ ಉದ್ದೇಶಕ್ಕೆ ಖರೀದಿ ಮಾಡಲಾಗಿದೆ ಎಂದರು. ಬ್ಯಾಂಕಿನ ಮಾಜಿ ಅಧ್ಯಕ್ಷ ಶೋಕರ್ ಮಾತನಾಡಿ, ತಾಲ್ಲೂಕಿನ ಪಿಎಲ್ಡಿ ಬ್ಯಾಂಕಿನಿಂದ ಅತಿ ಹೆಚ್ಚು ರೈತರು ಸಾಲ ಪಡೆದು ಅಭಿವೃದ್ಧಿ ಸಾಧಿಸಿದ್ದಾರೆ. ಸಾಲ ಪಡೆದವರು ನಿಯಮಿತವಾಗಿ ಮರುಪಾವತಿಗೆ ಮುಂದಾಗಬೇಕು. ಪಡೆದ ಸಾಲವನ್ನು ಪಡೆದ ಉದ್ದೇಶಕ್ಕಷ್ಟೇ ಬಳಸಬೇಕು. ಇತರೆ ಬಳಕೆಗೆ ಮುಂದಾಗಬಾರದು ಎಂದ ಅವರು, ಜಮೀನಿಗೆ ಮೌಲ್ಯ ಬಂದಿದ್ದು ಭೂಮಿಯನ್ನು ಕಳೆಯದಂತೆ ಎಚ್ಚರ ವಹಿಸಬೇಕೆಂದರು. ಆರಂಭದಲ್ಲಿ ಬ್ಯಾಂಕಿನ ವಾರ್ಷಿಕ ವರದಿಯನ್ನು ಬ್ಯಾಂಕಿನ ವ್ಯವಸ್ಥಾಪಕ ಧರ್ಮಸಭೆಗೆ ಮಂಡಿಸಿದರು. ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿದ ರೈತರನ್ನು ಅಭಿನಂದಿಸಲಾಯಿತು. ಈ ವೇಳೆ ಬ್ಯಾಂಕಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಮಂಜುನಾಥ್, ನಿರ್ದೇಶಕರುಗಳಾದ ಬೊಮ್ಮೇಗೌಡ, ನಂಜುವಡೇಗೌಡ, ನಟೇಶ್, ಬಾಬು, ಮಧುಕುಮಾರ್, ಕಿರಣ್ ಬೂಕ, ನಂಜುವಡೇಗೌಡ, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಭಾರತಿ ಪಾಂಡು, ಒಬ್ರು ಮುಗೇಡಿ ಮಂಜಣ್ಣರು ಅಂತ ಇವರು ಲಾಯರು ಚಿನ್ಮಯ್ಯ ಅಂತ, ಅವ್ರ ತಂದೆಯವರು 3,80,000 ತಾಂಡಿದ್ರು. 3,80,000 ತಾಂಡಿದ್ರು. ಅವರು 14,30,000 ಕಟ್ಟಿದ್ರು. ಒಂದೇ ಕಂತಿನಲ್ಲಿ ಕಟ್ಟಿದ್ರು. ಆ ತರ ಕಟ್ಟಿರೋರಿಗೆ ನಾವು ಕಟ್ಟಿದ ದುಡ್ಡೆಲ್ಲ ಕೊಡಕ್ಕಾಗಲ್ಲ. ಆದ್ರೂ ಏನು ನಮ್ಮ ಬ್ಯಾಂಕಿಂದ ಎಷ್ಟು ಕೊಡಕ್ಕಾಗುತ್ತೆ, ಮ್ಯಾಕ್ಸಿಮಮ್ ಒಂದು 5 ಲಕ್ಷ ಜಾಸ್ತಿ ಕಟ್ಟಿರೋರಿಗೆ ಕೊಡ್ಬೋದು. ಅವ್ರ ಜಮೀನ್ ಮೇಲೆ ಇದ್ರ ಮೇಲೆ ಕೊಡ್ಬೋದು. ಹಂಗಾಗಿ ಮೊದಲ ಆದ್ಯತೆ ಅವ್ರಿಗೆ ಕೊಡ್ತೀವಿ. ಬರೋದು ಕಡಿಮೆ ಇರ್ತೈತೆ, ರಿಸರ್ವೇಶನ್ ಇರ್ತೈತೆ, ಆಮೇಲೆ ಏನು ನಮ್ದು ಕಂಡೀಷನ್ಸ್ ಇರ್ತವೆ, ಆ ಬೇಸಿಸ್ ಮೇಲೆ ಕೊಡ್ಬೇಕು. ಶಂಕರಣ್ಣರು ರೈತ ಸಂಘ ಶಂಕರಣ್ಣರು ಹೇಳಿದ್ರು ಇವೆಲ್ಲ ಲಿಬ್ರಲ್ ಮಾಡಬೇಕು ಅಂತ. ಲಿಬ್ರಲ್ ಮಾಡಕ್ಕೆ ನಮ್ಗೆ ಅವಕಾಶ ಇರಲ್ಲ. ಈಗ ಕಮರ್ಷಿಯಲ್ ಬ್ಯಾಂಕಲ್ಲಿ ಸ್ವಂತ ಬಂಡವಾಳ ಇರ್ತೈತೆ. ಅವ್ರಿಗೆ OTS ಅಂತ ಕೊಡ್ತಾರೆ. ಒಂದೇ ಕಂತಿನಲ್ಲಿ ಕಟ್ಟಿದ್ರೆ ಅಸಲು ಕೆಲವು ಕಡಿಮೆ ಕಟ್ಟಿಸ್ಕೊಳ್ಳೋ ಒಂದು ಅವಕಾಶ ಇರುತ್ತೆ. ಇದು ನಾವು ನಬಾರ್ಡ್ ಬ್ಯಾಂಕಿಂದ ನಾವು ಲೋನ್ ತಗೊಂಡು ನಬಾರ್ಡ್ ಬ್ಯಾಂಕಿಗೆ ನಾವು 13% ಲೋನ್ ನಮ್ಗೆ ಇಂಟ್ರೆಸ್ಟ್ ಇರ್ತೈತೆ. ಆದರೆ ರಾಜ್ಯ ಸರ್ಕಾರ 10% ಕಟ್ಕೊಡ್ತೈತೆ, ನಾವು 3%. ಸರಿಯಾಗಿ ಕಟ್ಕೊಂಡು ಹೋದ್ರಿಗೆ 3% ಇರುತ್ತೆ. ಕಟ್ತಾ ಇದ್ದವರಿಗೆ ಇದು 12% ಸುಸ್ತಿ ಆಯ್ತು, 15% ಎಲ್ಲ ಆಗಿ ಒಂದು ಅವ್ರು ಕೆಲವರು 2000 ಇಸ್ವಿಯಿಂದ ಹಿಂದನೂ ತಾಂಡ್ರಂತವ್ರು ಈ ಬ್ಯಾಂಕ್ ಕಡೆಗೆ ಇನ್ನೂ ಬಂದಿಲ್ಲ. ಕೆಲವರೆಲ್ಲ ಬರ್ತಾರೆ ಏನೋ ಬೇಕಾದಾಗ. ಈಗೆಲ್ಲ ಕ್ಲಿಯರೆನ್ಸ್ ಕೊಡೋಕ್ಕೆ ಅವಾಗೆಲ್ಲ ಭಾರಿ ಕಂಡೀಷನ್ ಮಾಡಿದ್ದೀವಿ, ಹಂಗಾಗಿ ಹುಡುಕೊಂಬರ್ತಾರೆ. ಮತ್ತು ಎಲ್ಲ ಡೈರೆಕ್ಟರ್ಗಳು ಸಹಕರಿಸಿ ಎಲ್ಲ ಕಟ್ಟಿಸ್ತಾ ಇದ್ದಾರೆ. ಹಂಗಾಗಿ ಅನುಕೂಲ ಆಗ್ತಾ ಇದೆ. ಈ ವರ್ಷನೂ ಬಂದಿದೆ, ಹಂತವಾಗಿ ಕೊಡ್ತಿದ್ದಾರೆ. ಬಂದಿದೆ ಅಂದರೆ ಇನ್ನೂ ಹಣ ಬ್ಯಾಂಕಿಗೆ ಜಮಾ ಆಗಿಲ್ಲ. ಜಮಾ ಆದ ನಂತರ ಈಗ ಏನು ಜನರಲ್ ಬಾಡಿ ಆಗಲಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದು, ಅಕೌಂಟ್ಗೆ ಇನ್ನೂ ನಮ್ಮ ಅಕೌಂಟಿಗೆ ಬಂದಿಲ್ಲ. ಬಂದ ಮೇಲೆ ಎಲ್ಲರಿಗೂ ಸುಸ್ತಿದಾರಿಗೆ ಕೊಟ್ಟು ನಂತರ ಉಳಿದಂಥ ಹಣನ ಬೇರೆ ಹೊಸ ಇವರಿಗೆ ಕೊಡೋಕ್ಕೆ ಅವಕಾಶ ಮಾಡ್ಕೊಂಡಿದ್ವಿ. ಎಲ್ಲ ಮೀಟಿಂಗಲ್ಲಿ ಮಾತಾಡಿ ಎಲ್ಲರೂ ಹೇಳಿ ಒಪ್ಕೊಂಡಿದ್ದಾರೆ. ಅದೇ ರೀತಿ ಈ ಸಾರಿ ಬ್ಯಾಂಕು ಎಲ್ಲರೂ ಸಹಕರಿಸಿ ಮಾಡಿರೋದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಈ ಸಾಲಿನಲ್ಲಿ ಲಾಭ ಗಳಿಸಿದ್ದು ಒಂದು 20 ಲಕ್ಷ ರೂಪಾಯಿ 23,009 ರೂಪಾಯಿ ಲಾಭ ಗಳಿಸಿದ್ದೀವಿ. ಆ ಲಾಭನ ನಾವು ಬ್ಯಾಂಕ್ ಏನು ಸರ್ಕಾರ ಆದ್ಯತೆ ಕೊಟ್ಟಿರ್ತೈತೆ ಅದೇ ರೀತಿ ಅವನ್ನ ವಿಲೇವಾರಿ ಮಾಡಬೇಕು. ಯಾವ್ಯಾವ್ದು ಎಷ್ಟು % ಅಂತ. ಆಪತ್ ನಿಧಿ 25%, 5 ಲಕ್ಷ ಚಿಲ್ಲರೆ, 5,09,566. ಶಿಕ್ಷಣ ನಿಧಿಗೆ 2%, 30,345. ಕಟ್ಟಡ ನಿಧಿಗೆ 15%, 2,23,035 ರೂಪಾಯಿ. ಸಿಬ್ಬಂದಿಗಳ ಕಲ್ಯಾಣ ನಿಧಿ 5%,
63,193. ಮೂಲಭೂತ ಸೌಕರ್ಯ ನಿಧಿ 5%, 60,034 ರೂಪಾಯಿ. ಸದಸ್ಯರ ಕಲ್ಯಾಣ ನಿಧಿ 57,032 ರೂಪಾಯಿ. ಧರ್ಮಾರ್ಥ ನಿಧಿ 5%, 54,180 ರೂಪಾಯಿ. ಲಾಭಾಂಶ ಶುದ್ಧೀಕರಣ ನಿಧಿ 5%, 51,471 ರೂಪಾಯಿಗಳು. ಆಪದ್ಬಂಧ ನಿಧಿ 9,74,152 ರೂಪಾಯಿ. ಒಟ್ಟಿಗೆ 20,23,009 ರೂಪಾಯಿ. ಅದೇ ರೀತಿ ಬ್ಯಾಂಕು ಉತ್ತಮ ರೀತಿ ಇರೋದ್ರಿಂದ ಬ್ಯಾಂಕ್ನಲ್ಲಿ ಸಹ ನಾವು ಬಂದಿರೋಂಥ ಹಣನ ನಮ್ಮ ಅಕೌಂಟ್ನಲ್ಲಿ ಸಿಕಾರ್ಡ್ ಬ್ಯಾಂಕಲ್ಲಿ 3 ಕೋಟಿನ FD ಇಟ್ಟಿದ್ದೀವಿ. ಅದೇ ರೀತಿ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಒಪ್ಪಿ ನಮ್ಮ ಏನು ಪ್ರಾಧಿಕಾರದರು ಒಂದು CA ಸೈಟನ್ನು ತಾಂಡಿದ್ದೀವಿ. ಸರ್ವೆ ನಂಬರು 81/3, 98/98/3ರಲ್ಲಿ 345 ಚದರ ಮೀಟರ್ ಅಳತೆ